ದೇವರನ್ನು ಕೊಂಡಾಡಬೇಕು, ಆತನನ್ನು ಮಹಿಮೆಪಡಿಸುವ ಸಮಯ ಇದು. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಬರುವವರು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಯಾರಿಗೆ ಬರುವುದಿಲ್ಲವೋ ಅವರು ಹಲ್ಲೆಲೂಯಾ ಹೇಳಬೇಕು. ಸ್ತೋತ್ರ ದೇವರೇ ಅಂತ ಹೇಳಬೇಕು. ವಂದನೆ ಯೇಸುವೇ ಅಂತ ಹೇಳಬೇಕು. ಥ್ಯಾಂಕ್ ಯು ಜೀಸಸ್ ಅಂತ ಇದು ದೇವರು ಸ್ತೋತ್ರಂ 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 ಸಮಯ ಇದು. ಆರಾಧನಾ ವಂದನೆ 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 ಹಾಲೆಲೂಯಾ ಹಾಲೆಲೂಯಾ ದೇವರೇ ನೀನು ನನಗಾಗೆ ಮಾಡಿದೀಯಪ್ಪ, ಇದೆಲ್ಲ ಮಾಡಿದೀಯಪ್ಪ, ನನಗಾಗಿ ನೀನು ಸಿಲುಬೆಯಲ್ಲಿ ನಿನ್ನ ಪ್ರಾಣವನ್ನು ಕೊಟ್ಟಿದ್ದೀಯ ಅಂತ ದೇವರ ಮುಂದೆ ನೀನು ಕೊಂಡಾಡುವ ಸಮಯ, ಅದ್ಭುತ ಕಾರ್ಯಗಳನ್ನು ನೆನೆಸುವ ಸಮಯ. ತಾನೇ ಇಸ್ರಾಯೇಲರನ್ನು 430 ವರ್ಷಗಳು ಗುಲಾಮರಾಗಿರುವಂತಹ ಸಮಯದಲ್ಲಿ ಅವರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿ ಹೊರಗಡೆ ತಂದಂತ ಅದ್ಭುತ ಕಾರ್ಯವನ್ನು ತಿಳಿಸಿಕೊಳ್ಳಬೇಕು. ಅವರು ಕಾನಾನ್ ದೇಶಕ್ಕೂ ಹಾಲು ಜೇನು ಹರಿಯುವಂತ ಪ್ರದೇಶಕ್ಕೆ ಹೋಗಬೇಕಾದ್ರೆ ಅಡ್ಡ ಅವರಿಗೆ ಸಮುದ್ರವಿತ್ತು. ಸಮುದ್ರವನ್ನು ಇಬ್ಬಾಗ ಮಾಡಿ 2 ಭಾಗಗಳನ್ನ ಮಾಡಿ ಅವರನ್ನು ನಡೆಸಿಕೊಟ್ಟು ಅರಣ್ಯ ಪ್ರದೇಶದಲ್ಲಿ ಹೋಗುವಂತ ಸಮಯದಲ್ಲಿ ಬಿಸಿಲಿನಲ್ಲಿ ಆತನು ಮೇಘಸ್ತಂಭವನ್ನು ಅಡ್ಡ ತಂದು ಅವರಿಗೆ ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡಿಸಿಕೊಟ್ಟನು. ರಾತ್ರಿ ವೇಳೆಯಲ್ಲಿ ಅಗ್ನಿಸ್ತಂಭವನ್ನು ಉಂಟು ಮಾಡಿದನು. ಅಷ್ಟೇ ಅಲ್ಲ, ಅಷ್ಟು ಲಕ್ಷಗಟ್ಟಲೆ ಮಂದಿಗೆ ಊಟ ಉಪಚಾರಕ್ಕಾಗಿ ಆಕಾಶದಿಂದ ಮನ್ನಾ ಆಹಾರವನ್ನು ಸುರಿಸಿದನು. ದಾಹವಾದಾಗ ಬಂಡೆಯಿಂದ ನದಿಯ ಅದ್ಭುತ ಆಶ್ಚರ್ಯಗಳನ್ನು ಕೊಂಡಾಡಬೇಕು. ನಿನ್ನನ್ನು ನನ್ನನ್ನು ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಅಡ್ಡಿ ಇರುವಂತ ಸಮುದ್ರವನ್ನು ಇಬ್ಬಾಗ ಮಾಡಿದನು. ಅಂತ ಕಷ್ಟ ಕಾಲದಲ್ಲಿ, ನಷ್ಟ ಕಾಲದಲ್ಲಿ, ಅನಾರೋಗ್ಯ ಕಾಲದಲ್ಲಿ, ನಮ್ಮ ಬದುಕಿನ ಸಮಯದಲ್ಲಿ ಎಲ್ಲ ಕಷ್ಟಗಳನ್ನು ತೆಗೆದುಹಾಕಿ ಅವರು ನಮಗೆ ನಿರಾಳವಾಗಿ ದೇವ ನೀನು ಮಾಡಿದ ಮೇಲು ಉಪಕಾರಗಳಿಗಾಗಿ ನಾವು ಸ್ತೋತ್ರ. ನಾವು ಬದುಕಲಿಕ್ಕಾಗಿ ನಾವು ಸರಳವಾಗಿ ಸುಲಭವಾಗಿ ಬದುಕಲಿಕ್ಕೆ ಅನುವು ಮಾಡಿಕೊಟ್ಟಂತೆ ದೇವರೇ ನಿಮ್ಮ ಸ್ತೋತ್ರ ಸಲ್ಲಿಸ್ತಾ ಇದೀವಪ್ಪ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ, ಇಸಾಕನ ದೇವರೇ ನಿನಗೆ ಆರಾಧನೆ, ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ, ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ, 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 ಆರಾಧನೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ನಾನು ಸುಖವಾಗಿ ಬಾಳಬೇಕೆಂದು ನನ್ನನ್ನು ಸೃಷ್ಟಿ ಮಾಡಿದೆ. ನಾನು ನಿನ್ನ ಸ್ತುತಿಸಬೇಕೆಂದು ಹೆಸರಿಡಿದು ನೀ ಕರೆದೆ. ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಕೃಪಾಪೂರ್ಣನೇ, ಓ ಕೃಪಾಪೂರ್ಣನೇ, ಬದುಕಿರುವ ದಿನವೆಲ್ಲ ನಾ
ಮಾಡುವೆ ಆರಾಧನೆ. ನಾನು ಬದುಕಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ಲೋಕವೆಲ್ಲ ಹುಡುಕಿ ನಾ ಬಂದೆ, ಎಲ್ಲೂ ಸಿಗಲಿಲ್ಲ ನಿನ್ನಂಥ ತಂದೆ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಹೃದಯದ ತುಂಬ ನಿನ್ನ ಜ್ಞಾಪಕ, ಅದನ್ನು ಬಿಟ್ಟರೆ ಬೇರೆ ನಿಲ್ಲಪ್ಪ. ಕರುಣಾಮಯನೇ ಓ ಕರುಣಾಮಯನೇ, ಕರುಣಾಮಯನೇ ಓ ಕರುಣಾಮಯನೇ. ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ಆರಾಧನೆ. ಆರಾಧನೆ ಆರಾಧನೆ ಆರಾಧನೆ. ಅಬ್ರಹಾಮನ ದೇವರೇ ನಿನಗೆ ಆರಾಧನೆ. ಇಸಾಕನ ದೇವರೇ ನಿನಗೆ ಆರಾಧನೆ. ಯಾಕೋಬಿನ ದೇವರೇ ನಿನಗೆ, ಯಾಕೋಬಿನ ದೇವರೇ ನಿನಗೆ ಆರಾಧನೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಆರಾಧನೆ 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 ಆರಾಧನೆ. ಹೌದು ಸ್ವಾಮಿ ದೇವ, ನಮ್ಮ ಪ್ರಾಣಾತ್ಮ ಶರೀರಗಳನ್ನು ನಿನಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಆಶೀರ್ವದಿಸು, ಅನುಗ್ರಹಿಸು, ನಿನ್ನ ಕರುಣೆಯಿಂದ ತುಂಬಿಸು, ಕೃಪೆಯಿಂದ ತುಂಬಿಸು, ಆರೋಗ್ಯ ಬಲ ಕೊಟ್ಟು ನಡೆಸು ಸ್ವಾಮಿ. ನಿನ್ನ ಮಕ್ಕಳಾಗಿ ಅಪ್ಪ, ನಿನ್ನ ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡು. ಆತ್ಮದೇವ, ಪರಿಶುದ್ಧಾತ್ಮದೇವ, ನಿನ್ನ ಪ್ರಸನ್ನತೆಯಲ್ಲಿ ಅಪ್ಪ ನಮ್ಮನ್ನು ನಡೆಸು ಸ್ವಾಮಿ. ಅಪ್ಪ, ನಿನ್ನ ಸಮ್ಮುಖದಲ್ಲಿ ನಾವು ಸಂತೋಷ ಸಮಾಧಾನದಿಂದ ಇರುವಂತೆ ಸಹಾಯ ಮಾಡಪ್ಪ. ಅನುದಿನ ಅನುಕ್ಷಣವೂ ನಮ್ಮನ್ನು ಕಾಯುವ ಕಾಪಾಡುವ ದೇವ, ನಿನಗೆ ವಂದನೆ 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 ಸ್ವಾಮಿ. ಹಾಲೆಲೂಯ ಹಾಲೆಲೂಯ. ಪ್ರೀತಿ ಸ್ವರೂಪನೇ, ನೀತಿ ಸ್ವರೂಪನೇ, ಜೀವ ಸ್ವರೂಪನೇ ಅಪ್ಪ ತಂದೆ, ನಿನಗೆ ಸ್ತೋತ್ರ ಸ್ವಾಮಿ. ನಂಬಿಗಸ್ತನಾದ ದೇವ, ನಂಬಿದವರ ಕೈ ಬಿಡಲಾರದ ದೇವರೇ ಯೇಸಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ತಂದೆಯಾದ ದೇವರೇ ಸ್ತೋತ್ರ, ದೇವಕುಮಾರ ಯೇಸುವೆ ಸ್ತೋತ್ರ, ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಈ ದಿನದ ಈ ಒಂದು ನಿನ್ನ ಪುನರುತ್ಥಾನ ದಿನದಂದು ಅಪ್ಪ, ನನಗಾಗಿ ನಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಬಂದು ನಮ್ಮ ಪಾಪಕ್ಕಾಗಿ ನಮ್ಮ ಶಾಪಕ್ಕಾಗಿ ಶಿಲುಬೆಯ ಮರಣವನ್ನು ಹೊಂದಿ ಸಮಾಧಿ ಮಾಡಲ್ಪಟ್ಟ ನಂತರ ಅಪ್ಪ, ಸಮಾಧಿಯಿಂದ ಎದ್ದು ಬಂದ ದೇವರು ನೀನಪ್ಪ. ಸಾವನ್ನು ಗೆದ್ದ ದೇವರು ನೀನು, ಮೃತ್ಯುಂಜಯನಾದ ದೇವರು ನೀನು, ಪುನರುತ್ಥಾನನಾದ ದೇವರು ನೀನಯ್ಯ. ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಪ್ಪ, ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ಆಶೀರ್ವದಿಸಪ್ಪ. ಈ ದಿನದ ಎಲ್ಲ ಆರಾಧನೆ, ವಾಕ್ಯೋಪದೇಶದಲ್ಲಿ, ಬಲ್ಲಾರಾಧನೆಯಲ್ಲಿ ಕೂಡ ನೀನೇ ಮಹಿಮೆ ಹೊಂದು ಸ್ವಾಮಿ. ಬಂದಿರುವ ನಿನ್ನ ಮಕ್ಕಳನ್ನು, ಈ ಕುಟುಂಬಗಳನ್ನು ಆಶೀರ್ವದಿಸು. ಬರದೇ ಇರುವವರನ್ನು ಕೂಡ ನೀನು ಆಶೀರ್ವದಿಸಪ್ಪ. ಎಲ್ಲ ಮಕ್ಕಳನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತಾ
ದೀನದಾಸರಾದ ನಮ್ಮನ್ನು ಕೂಡ ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತಾ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ಬೇಗನೆ ಬರಲಿರುವ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್ ಮಕ್ಕಳೇ, ಕೂತ್ಕೊಳ್ರಿ. ಕೀರ್ತನವಾಗ